ಭಾಳಷ್ಟು ಜನಗಳಿಗೆ ಏನಂತಂದರೆ ಯಾವ ಕೆಲಸ ಮಾಡ್ತಾ ಅಂತಂದ್ರೂ ಕೂಡ ಸಕ್ಸಸ್ ಅನ್ನೋಂಥದ್ದು ಕಾಣೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಅಂತಂದರೆ ಈ ಯಾವುದ್ರಲ್ಲಿ ಮಾಡಿದ್ರೂ ಫೇಲ್ಯೂರ್, ಮತ್ತು ಯಾವ ಒಂದು ಕೆಲಸ ಮಾಡಿದ್ರೂ ಕೂಡ ಅದು ಅಡೆತಡೆಗಳಾಗ್ತಾ ಇರುತ್ತೆ, ಮತ್ತು ಪೋಸ್ಟ್ಪೋನ್ ಆಗಿಬಿಡುತ್ತೆ, ಮತ್ತು ಕೆಲಸ ಸರಿಯಾಗಿ ಆಗೋದಿಲ್ಲ. ಮತ್ತು ಏನೊಂದು ಮನೇಲಿ ಶುಭ ಕಾರ್ಯ ಆಗಲ್ಲ. ಮಕ್ಕಳಿಗೆ 30-32 ವರ್ಷ ಆದರೂ ಕೂಡ ಹುಡುಕ್ತಾ ಇರ್ತಾರೆ, ಹೆಣ್ಣು ಹುಡುಕ್ತಾರೆ ಬರ್ತಾರೆ, ಮತ್ತು ಎಣ್ಣೆ ಸೆಟ್ ಆಗಲ್ಲ, ಅಕಸ್ಮಾತ್ ಅವರೇ ಬೇಡ ಅಂತಾರೆ. ಈ ಥರ ಇತ್ತು ಅಂತಂದ್ರೆ ಗುರುಬಲ ಕಡಿಮೆ ಆಗಿರುತ್ತೆ ಅಲ್ಲ, ಗುರುಬಲ. ಬಟ್ ಇದು ಮದುವೆ ಮಾಡುವಂಥ ಒಂದು ವಿಚಾರಕ್ಕಲ್ಲ, ಎಲ್ಲದರಲ್ಲೂ ಕೂಡ ಗುರುಬಲ ಬಂದೇ ಬರುತ್ತೆ. ಈ ಕೆಲಸ ಕಾರ್ಯ ಈ ಒಂದು ವಸ್ತುವನ್ನು ಧರಿಸ್ಕೊಂಡು ನೀವು ಮಾಡಿ ನಿಮ್ಮ ಕೆಲಸ ಸಕ್ಸಸ್ ಆಗಿಲ್ಲ ಅಂತಂದರೆ ಯಾವ ಒಂದು ಆ ವಸ್ತು ಅಂತಂದರೆ ಅದೇ ತುಳಸಿ ಮಾಲೆ. ಇದನ್ನು ನೀವು ಹಾಕೋತು ಅಂತಂದರೆ 21 ಡೇಸ್ ನೀವು ಹಾಕೊಳ್ಳಿ, ಗುರುಬಲ ಬರಲಿಲ್ಲ ಅಂತಂದರೆ ಕೆಟ್ಟ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚಿತ್ರಮಿಷ್ಟಪತಿ ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಸಾದ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಶಕ್ತಿನೇ ಇಲ್ಲದೆ ಇರೋವಂಥದ್ದು, ನಿಶಕ್ತಿ ಇತ್ತು ಅಂತಂದರೆ ಏನು ಮಾಡಬೇಕು ಅಂತ ನೋಡೋದಾದರೆ ಶೂನ್ಯ ಮುದ್ರೆ ಮಾಡಿ ಶಕ್ತಿ ಬಂದ್ಬಿಡುತ್ತೆ. ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಸಂಪೂರ್ಣವಾಗಿ ಮಾಡಿಸಿ, ತೋರ್ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಿ ಇದು 25 ನಿಮಿಷಗಳ ಕಾಲ ಮಾಡಿ. ಮತ್ತು ಮುಷ್ಟಿ ಮುದ್ರೆಯನ್ನು 20 ನಿಮಿಷಗಳ ಕಾಲ ಮಾಡಿ. ಕಿರುಬೆರಳನ್ನು ಮಡಿಸಿ, ಮಿಕ್ಕಿದ್ದೆಲ್ಲ ಬೆರಳುಗಳನ್ನ ಹಿಂಗೆ ಮಾಡಿಸಿ. ಇನ್ನು 25 ಶೂನ್ಯ ಮುದ್ರೆಯನ್ನು ನೀವೇನು ಮಾಡಿ 25 ನಿಮಿಷಗಳ ಕಾಲ ಮಾಡಿ. ಮುಷ್ಟಿ ಮುದ್ರೆಯನ್ನು 20 ನಿಮಿಷಗಳ ಕಾಲ ಮಾಡಿ. ನಿಶಕ್ತಿ ಅನ್ನೋಂಥದ್ದು ಹೊರಟೋಗ್ಬಿಡುತ್ತೆ, ಸ್ಟ್ರಾಂಗ್ ಆಗ್ತೀರ ಅಲ್ಲ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ಇನ್ನು ನಮ್ಮ ಒಂದು ಸಬ್ಕಾನ್ಷಿಯಸ್ ಲೆವೆಲ್ ಅಂತಂದರೆ ನಮ್ಮ ಮನಸ್ಸು ಅಂತ ಕರಿತೀರ, ಅಥವಾ ನಮ್ಮ ಒಳಗಡೆ ಇರುವಂಥ ಪರಮಾತ್ಮ ಅಂತ ಕರಿತೀರ, ಆತ್ಮ ಅಂತ ಕರಿತೀರ, ಏನು ಒಳಗಡೆ ಇರುವಂಥ ಒಂದು, ಅಥವಾ ನಿಮ್ಮಲ್ಲಿರುವಂಥ ಅರಿವು ಅಂತ ಕರಿತೀರೋ, ಜ್ಞಾನ ಅಂತ ಕರಿತೀರೋ, ಅಥವಾ ಯೂನಿವರ್ಸ್ ಅಂತ ಕರಿತೀರೋ, ಅದು ಬೇರೆ ಅಲ್ಲ. ಹೊರಗಡೆ ಇರುವಂತಹ ದೇವರು ಬೇರೆ ಅಲ್ಲ, ನಿಮ್ಮ ಒಳಗಡೆ ಇರುವಂತಹ ಒಂದು ಪರಮಾತ್ಮ ಬೇರೆ ಅಲ್ಲ. ನಾನು ಹೇಳಿದೆ, ಅದು ಯೂನಿವರ್ಸ್ ಅಂತ ದೇವರು ಅಂದ್ಕೊಳ್ಳಿ, ಪ್ರಕೃತಿ ಅಂದ್ಕೊಳ್ಳಿ, ಅಥವಾ ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ಅಂದ್ಕೊಳ್ಳಿ, ಎಲ್ಲವೂ ಕೂಡ ಯಥಾ ಅಂಡ ಅಂಡೆ ತಥಾ ಬ್ರಹ್ಮಾಂಡೆ. ಹೆಂಗೆ ಯೂನಿವರ್ಸು ದೊಡ್ಡ ನಕ್ಷತ್ರ, ಗ್ಯಾಲಾಕ್ಸಿಸು ಎಲ್ಲ ಇರುತ್ತೆ. 1000 ಭೂಮಿಯನ್ನು ಹಾಕಿದ್ರೆ ಒಂದು ಸೂರ್ಯ ಆಗ್ತಾನೆ ಅನ್ನಂಗೆ, 1000 ಸೂರ್ಯಗಳನ್ನು, ಲಕ್ಷಾಂತರ ಸೂರ್ಯಗಳನ್ನು ಹಾಕಿದ್ರೆ ಒಂದು ಗ್ಯಾಲಾಕ್ಸಿ ಆಗುತ್ತೆ. ಆ ಗ್ಯಾಲಾಕ್ಸಿಲಿ ಇನ್ನಷ್ಟು ಸಾವಿರಾರು ಗ್ಯಾಲಾಕ್ಸಿಗಳೆಲ್ಲ ಇರ್ತವೆ ಅಂತ. ಹಾಗಾಗಿ ಅದು ಎಲ್ಲವೂ ಅಂತಂದರೆ ಸುತ್ತಾ ಇರುತ್ತೆ. ಈ ಸೂರ್ಯನ ಸುತ್ತ ಯಾವ ರೀತಿ ಸುತ್ತಾ ಇರ್ತೋ, ಒಂದು ಆಟಮ್ನ ತೊಗೊಳ್ಳಿ, ಒಂದು ಸಣ್ಣ ಒಂದು ಧೂಳಿನ ಕಳ ತೊಗೊಳ್ಳಿ, ಅದನ್ನು ಪೀಸ್ ಮಾಡಿ, ಅದನ್ನು ಟೆಲಿಸ್ಕೋಪ್ ಹಾಕಿ, ಅದನ್ನು ನೀವು ಒಳಗಡೆ ನೋಡುತ್ತೆ ಅಂದರೆ ಒಂದು ಅಣು ಬರುತ್ತೆ. ಆ ಅಣುನಲ್ಲಿ ನ್ಯೂಟ್ರಾನ್ಸು, ಪ್ರೋಟಾನ್ಸು, ಎಲೆಕ್ಟ್ರಾನ್ಸು ಎಲ್ಲ ತಿರುಗ್ತಾ ಇರುತ್ತೆ. ಸೊ ಯಾವ ರೀತಿ ಸೂರ್ಯ ಸುತ್ತುತ್ತಿರುತ್ತೋ ಅದೇ ರೀತಿ ಒಂದು ಅಣುವಿನಲ್ಲೂ ಕೂಡ ಒಂದು ಶಕ್ತಿ ತಿರುಗ್ತಾ ಇರುತ್ತೆ. ಹಾಗಾಗಿ ಅದಕ್ಕೆ ಅಣಿಮ, ಮಹಿಮ, ಲಘಿಮ, ಪ್ರಾಪ್ತಿ, ಪ್ರಣಮ್ಯ, ಈಶತ್ವ, ಉಷಿತ್ವ, ಅಣಿಮಾದಿ ಅಷ್ಟಸಿದ್ಧಿಗಳು ಅಂತ. ಅಣಿಮಾದ ಅಷ್ಟಸಿದ್ಧಿಗಳು, ಅಣಿಮ ಅಂದರೆ ಅಣುವಿನಲ್ಲಿ ಅಣುವಾಗುವಂಥದ್ದು ನಾವು ಅಂತ ಅಂತಲ್ಲ. ಅಂದರೆ ಆ ಟೆಲಿಸ್ಕೋಪ್ ಅಂತ, ಸಣ್ಣ ಟೆಲಿಸ್ಕೋಪ್ ದೂರ ನೋಡ್ತೀವಿ, ಸಣ್ಣ ಒಂದು ಅಣುವಿನ ದೂರದಲ್ಲಿ ಟೆಲಿಸ್ಕೋಪ್ ಹಾಕಿ ನೋಡಿದ್ರೆ ಅದೇ ರೀತಿ ಸುತ್ತಾ ಇರುತ್ತೆ, ಸೂರ್ಯನ ಸುತ್ತ ಎಲ್ಲ. ಅದೇ ರೀತಿ ನಾವು ಒಂದು ಅಣುವಿನಲ್ಲಿ ನೋಡೋದು ಕೂಡ ಆ ಸುತ್ತ ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್, ಪ್ರೋಟಾನ್ಸ್ ಅಂತೆಲ್ಲ ಸುತ್ತಾ ಇರುತ್ತೆ ಅಂತಲ್ಲ. ಯಥಾ ಅಂಡ ಅಂಡೆ ತಥಾ ಬ್ರಹ್ಮಾಂಡೆ. ಎಲ್ಲಿ ಬ್ರಹ್ಮಾಂಡ ಇರುತ್ತೋ ಅದೇ ಥರ ನಮ್ಮ ಒಂದು ಅಣುವಿನಲ್ಲೂ ಕೂಡ ಇರುತ್ತೆ ಅಂತ. ಅದಕ್ಕೋಸ್ಕರ ಅಂದರೆ ಅದು ಬೇರೆ ಅಲ್ಲ, ನಮ್ಮದು ಪ್ರಕೃತಿ ಎಲ್ಲವೂ ಕೂಡ ಮಾಡಿರುವಂಥದ್ದು ಪ್ರಕೃತಿ. ನೀವು ಈ ದೇಹ ಹೆಂಗಿದೆ ಅಂತಂದರೆ, ನೀವು ಈ ಸುತ್ತಮುತ್ತ ಇರುವಂಥ ಆಹಾರವನ್ನು ತಿಂದ್ಕೊಂಡೇ ನೀವು ಬೆಳೆದಿರುವಂಥದ್ದು ಗೊತ್ತಲ್ಲ. ಹಾಗಾಗಿ ನೀವು ಬೇರೆ ಅಲ್ಲ, ಅದು ಬೇರೆ ಅಲ್ಲ. ಬಟ್ ಅಂತ ಸಬ್ಕಾನ್ಷಿಯಸ್ ಬೇರೆ ಅಲ್ಲ, ಯೂನಿವರ್ಸ್ ಬೇರೆ ಅಲ್ಲ ಅದಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ನಾವು ನಮ್ಮನ್ನು ಅಪ್ಡೇಟ್ ಮಾಡ್ಕೋಬೇಕು. ನನ್ನ ಕೈಲೇ ಇವತ್ತು ಓದೋಕ್ಕಾಗ್ತಾಯಿಲ್ಲ, ಬಟ್ ನಾನು ಓದಬೇಕು, ನಾನು ಇವಾಗ ತುಂಬ ಸೋಮಾರಿ ಆಗಿಬಿಟ್ಟಿದ್ದೀನಿ, ನಾನು ಇದ್ದು ಕೆಲಸಕ್ಕೆ ಹೋಗಬೇಕು ಅಂತ ನೀವು ಅಪ್ಡೇಟ್ ಆಗಬೇಕು. ನನ್ನ ಕೈಲಿ ಆಗಲಿಲ್ಲ, ಈ ಸರಿ ಬಿಸ್ನೆಸ್ ಫೇಲ್ಯೂರ್ ಆಯಿತು, ಮತ್ತೆ ಬಿಸ್ನೆಸ್ ಮಾಡಿ ಸಕ್ಸಸ್ ಮಾಡಲೇಬೇಕು ಅಂತ ಮತ್ತೆ ಕೆಚ್ಚದೆಯಿಂದ ಮಾಡಬೇಕು. ಅಂದರೆ ಕೆಚ್ಚದೆ ಅಂತ ಸಂಕಲ್ಪ ಅಥವಾ ಅಪ್ಡೇಟ್ ಅಂತ ಹೇಳ್ತೀವಿ. ಅಂದರೆ ಆಗಿಲ್ಲ, ಇವಾಗ ಎಕ್ಸ್ಟ್ರಾ ಫೋರ್ಸಿಂದ ನಾವು ಮಾಡೋಣ ಅನ್ನೋಂಥದ್ದು. ಆ ರೀತಿ ಇತ್ತು ಅಂದರೆ
ಅಶೋಕ ಏನು ಮಾಡಂತೆ ಒಂದು ಸರಿ ಸೋತ್ಬಿಟ್ನಂತೆ ಯಾವುದೋ ಒಂದು ಚಿಕ್ಕ ಒಂದು ಯುದ್ಧದಲ್ಲಿ, ಬಂದು ಗುಹೆಯಲ್ಲಿ ಸೇರ್ಕೊಬಿಟ್ಟಿನಂತೆ. ಆವಾಗ ಬಂದು ಗುಹೆಯಲ್ಲಿ ಸುತ್ಕೊಂಡು ಹಿಂಗೆ ಕೂತ್ಕೊಂಡಿದ್ದಾಗ ಒಂದು ಜೇಡರ ಬಲೆ ಫಸ್ಟ್ ಸರಿ ಹಿಂಗೆ ಜಂಪ್ ಮಾಡ್ತಂತೆ, ಎತ್ತಕ್ಕಾಗಿಲ್ಲ. 2ನೇ ಸರಿ ಜಂಪ್ ಮಾಡ್ತಾನೆ, 3ನೇ ಸರಿ ಜಂಪ್ ಮಾಡ್ತಾನೆ, 4ನೇ ಸರಿ ಪಟ್ ಅಂತ ಹೋಗಿ ಮೇಲ್ಗಡೆ ಕಚ್ಕೋತಂತೆ. ಆವಾಗ ಇವನಿಗೇನೋ ಅಂತಿದ್ದಂತೆ, ಇಲ್ಲ ಮರಳಿ ಯತ್ನ ಪ್ರಯತ್ನ ಮಾಡ್ತಾನೆ ಇದ್ರೆ ನಾನು ಸಾಧ್ಯ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಯುದ್ಧ ಹೋಗಿ ಆ ಯುದ್ಧನ ಗೆದ್ದಂತೆ. ಹಾಗಾಗಿ ಒಂದು ಜೇಡರ ಬಲೆ ಜೇಡ ಇವನಿಗೆ ಗುರು ಆಯಿತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೊರಗಡೆ ಇರುವಂಥ ಪರಮಾತ್ಮ ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ಎಲ್ಲವೂ ಕೂಡ ಒಂದೇ. ನೀವು ಅಪ್ಡೇಟ್ ಆಗಬೇಕು, ನಾನು ಚೆನ್ನಾಗಾಗಬೇಕು, ನಾನು ಬೆಳವಣಿಗೆ ಆಗಬೇಕು, ನಾನು ಮುಂದೆ ಬರಬೇಕು ಅಂತ ನೀವು ಪ್ರಯತ್ನ ಪಟ್ಟರೆ ಸಾಕು. ನೀವು ಎಷ್ಟೊಂದು ಮುಂದೆ ಇರ್ತೀರ. ನಿಮ್ಮ ಒಳಗಡೆ ಇರುವಂಥ ಪರಮಾತ್ಮನನ್ನು ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ಅದು ಬದಲಾವಣೆಯನ್ನು ಮಾಡ್ತೇನೆ ಜೀವನದಲ್ಲಿ ಮುಂದೆ ಬರ್ತೀರಾ ಅಂತಲ್ಲ. ಇದು ವಿಶೇಷವಾದಂಥದ್ದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಗುರುಗಳೇ, ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಏನಾರು ಇತ್ತು ಅಂತಂದರೆ ತಲೆನೇ ಕೆಡಿಸ್ಕೊಬಿಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗೋಗ್ಬಿಡುತ್ತೆ. ಕೇವಲ ಸಾಲ ಮಾಡಿರೋರ್ಗೆ ಮಾತ್ರ ಅಲ್ಲ ಗುರುಗಳೇ, ಇನ್ನು ಕೆಲವರು ನನಗೆ ತುಂಬ ಸಾಲ ಪಾಲ ಏನೂ ಇಲ್ಲ ಗುರುಗಳೇ, ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಏನು ಸ್ಯಾಲ್ರಿ ಬರ್ತಾಯಿದೆ, ಬಟ್ ಆದರೆ ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಗುರುಗಳೇ, ಮಕ್ಕಳಿಗೆ ಮದುವೆ ಮಾಡಬೇಕು, ಮಕ್ಕಳಿಗೆ ನಾವು ಓದಿಸ್ಬೇಕು, MBA 7-8 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಅದು ಇದು ಮಾಡಬೇಕು ಅಂತಾರೆ, ಆಗ್ತಾಯಿಲ್ಲ ಗುರುಗಳೇ. ಮಕ್ಕಳಿಗೆ ಮದುವೆ ಮಾಡಬೇಕು, 15-20 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಗುರುಗಳೇ, ಏನು ಮಾಡೋದು, ದುಡ್ಡಿಲ್ಲ, ಬಟ್ ಊಟ ತಿಂಡಿಗೆ ಏನು ತೊಂದರೆ ಇಲ್ಲ ಗುರುಗಳೇ ಅಂತ ಹೇಳ್ತಾರೆ. ಏನು ಮಾಡೋದು ಗುರುಗಳೇ ಅಂತಾರೆ. ಇನ್ನು ಕೆಲವರು ಗುರುಗಳೇ, ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಫಾರಿನ್ ಟೂರು ಮತ್ತು ಒಡವೆಗಳೆಲ್ಲ ಹಾಕ್ಕೊಂಡು ಕಾರು ಹೋಗಿರು ಅಂತೆಲ್ಲ ತುಂಬ ಜೋರಾಗಿದ್ದಾರೆ ಗುರುಗಳೇ. ನಮ್ಮ ರಿಲೇಷನ್ ಎಲ್ಲ ಚೆನ್ನಾಗಿದ್ದಾರೆ ಫ್ರೆಂಡ್ಸಲ್ಲಿ, ನಾವೇ ಈ ಥರ ತುಂಬ ಫೈನಾನ್ಷಿಯಲಿ ತುಂಬ ವೀಕು ಗುರುಗಳೇ, ಏನು ಮಾಡೋದು ಅಂತಾರೆ. ತಲೆನೇ ಕೆಡಿಸ್ಕೊಬೇಡಿ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಗೊತ್ತಲ್ಲ. ಇದುವರೆಗೂ ಆ ಥರ ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡಿದ್ರೋ ಅವ್ರು ಇದುವರೆಗೂ ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಯನ್ನು ಅನುಭವಿಸೇ ಇಲ್ಲ. 100ಕ್ಕೆ ಒಂದು 2-3 ಜನ ಬಿಟ್ಟರೆ ಇನ್ನು 97-98 ಜನಕ್ಕೆ ತುಂಬ ಚೆನ್ನಾಗಾಗಿದೆ, ಆಗುತ್ತೆ, ಹಿಂದೆ ಆಗಿತ್ತು, ಈಗಲೂ ಕೂಡ ಆಗಿದೆ, ಇನ್ನು ಮುಂದಕ್ಕೂ ಕೂಡ ಆಗುತ್ತೆ. ಅಷ್ಟು ಒಂದು ಪವರ್ಫುಲ್ ಆಗಿರೋಂಥ ಯಂತ್ರ ನಾನು ನಿಮಗೆ ಕೊಡ್ತಾ ಇರೋಂಥದ್ದು. ಖಂಡಿತವಾಗ್ಲೂ ಕೂಡ ತೆಗೆದುಕೊಂಡೋಗಿ ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಬಂದು ಖುದ್ದು ನನ್ನ ಭೇಟಿಗೆ ತೆಗೆದುಕೊಂಡೋಗಿ ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ಅಂತಲ್ಲ ಅದನ್ನು ಕೊಡಿ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ ಅಂತಲ್ಲ. ಇಟ್ಟರೆ ಸಾಕೋ ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರನ್ನೆಲ್ಲಾರು ಇಡ್ಬೋದು, ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ನು ಏನೂ ಕೂಡ ಇಲ್ಲ. ಭಾಳಷ್ಟು ಜನ ಹೇಳ್ತಾರೆ ಗುರುಗಳೇ ತೊಗೋಬೇಕು ಅಂತ ಆಸೆ ಗುರುಗಳೇ, ತೊಗೊಳಕ್ಕೆ ಆಗ್ತಾಯಿಲ್ಲ. 10 ಬಾರಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ, ಹೆಂಗೋ ನಿಮ್ಮ ಮನೆಗೆ ಅಷ್ಟಲಕ್ಷ್ಮಿ ಯಂತ್ರ ಬರುತ್ತೆ. ನೀವಾಗಿದ್ದು ನೀವು ಬಂದು ತೆಗೆದುಕೊಂಡು ಹೋಗ್ತೀರ. ಅಷ್ಟು ಪವರ್ಫುಲ್ ಇದೆ ಅಷ್ಟಲಕ್ಷ್ಮಿ ಯಂತ್ರ. ಕರ್ಮ ಕಳೆದಿದ್ದರೆ ಮಾತ್ರ ತೊಗೋದಕ್ಕಾಗೋದು. ಎಲ್ಲರೂ ಕೂಡ ಎಷ್ಟೋ ಜನ ಆಫೀಸ್ ಹತ್ರ ಬಂದು ಆಶ್ರಮಕ್ಕೆ ಬಂದು ಹಾಗೆ ಕೇಳ್ಕೊಂಡು ವಾಪಸ್ ಹೊರಟೋಗ್ಬಿಟ್ಟಿದ್ದಾರೆ. ಇನ್ನು ಕೆಲವ್ರಿಗೆ ಹೇಳ್ತಾರೆ ತೊಗೊಬಾ ಅಂತ, ಅಯ್ಯೋ ಗುರುಗಳು ಸಿಕ್ಕಿಲ್ಲ, ಹಂಗೆ ಸಿಕ್ಕಿಲ್ಲ, ಈಗ ಸಿಕ್ಕಿಲ್ಲ, ಲೇಟ್ ಆಗೋಯ್ತು ಅಂತ ಏನೋ ಒಂದು ಸುಳ್ಳು ಹೇಳಿ ಬಂದುಬಿಡ್ತಾರೆ. ಇಲ್ಲ, ಒಳ್ಳೆ ವ್ಯಕ್ತಿಗಳನ್ನ ಕಳಿಸಿ, ಗೊತ್ತಲ್ಲಿ ನೀವು ಬರೋಕ್ಕಾಗಿಲ್ಲ ಅಂತಂದರೆ ಅಥವಾ ನೀವೇ ಖುದ್ದಾಗಿ ಬಂದು ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಸಮಸ್ಯೆಗಳು ಎಲ್ಲವೂ ಕೂಡ 100ಕ್ಕೆ, ಅದರಲ್ಲಿ ಎಸ್ಪೆಷಲಿ 100ಕ್ಕೆ 100% ಬಗೆಹರದೇ ಹರಿಯುತ್ತೆ ಅಂತಲ್ಲ. ಮಿಕ್ಕಿದವರೆಲ್ಲರಿಗೂ ಕೂಡ ಚೆನ್ನಾಗಾಗುತ್ತೆ. ಆ ಒಂದು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡವ್ರಿಗೆ ಮಾತ್ರ ಅದೃಷ್ಟ ನೀವು ಹುಡ್ಕೊಂಡೋಗಲ್ಲ, ಅದೇ ನಿಮಗೆ ಬರುತ್ತೆ. ಯಾವುದೋ ರೀತಿಯಿಂದ ನಿಮಗೆ ಹಣಕಾಸಿನ ಒಂದು ಸಮಸ್ಯೆ ಬಗೆಹರದೇ ಇರುತ್ತೆ, ಇದಕ್ಕೆ ಗ್ಯಾರಂಟಿ ನಾನು ಕೊಡ್ತೀನಿ ಅಂತಲ್ಲ. ತುಂಬ ಜನಕ್ಕಾಗಿದೆ ಗೊತ್ತಲ್ಲ. ನಾನು ಇದನ್ನು ಪಬ್ಲಿಸಿಟಿ ಮಾಡೋಂಗಿದ್ರೆ ಯಾವುದೋ ಫಿಲಮ್ ಆಕ್ಟರ್ ಕೆಲ ಹಿಡಿದ್ಬಿಟ್ಟು ಅದನ್ನು ನಾನು ಹೇಳಿಸ್ಬೋದು. ನಂಗೆ ಅದು ಅವಶ್ಯಕತೆ. ನನ್ನ ವಿದ್ಯಾರ್ಥಿಗಳು ನಮ್ಮ ಕಡೆಯವ್ರಿಗೆ ಮಾತ್ರ, ನಾನು ಯಾರು ಫಾಲೋ ಮಾಡ್ತಾರೋ ಅಥವಾ ಯಾರು ನನ್ನ ತಂತ್ರಗಳನ್ನು ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಸಿಗಬೇಕು ಅನ್ನೋಂಥದ್ದು ನನಗೆ ಆಶಯ. ಅದಕ್ಕೋಸ್ಕರ ಖಂಡಿತವರು ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಎಲ್ಲವೂ ಕೂಡ ಪರಿಹಾರ ಆಗಿಲ್ಲ ಅಂತಂದರೆ ಕೇಳಿ. ಅದೇ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಶಕ್ತಿ ಅಂತ ಹೇಳ್ಬೋದು. ಇನ್ನು
ಭಾಳಷ್ಟು ಜನಗಳಿಗೆ ಏನಂತಂದರೆ ಯಾವ ಕೆಲಸ ಮಾಡ್ತಾ ಅಂತಂದ್ರೂ ಕೂಡ ಸಕ್ಸಸ್ ಅನ್ನೋಂಥದ್ದು ಕಾಣೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಅಂತಂದರೆ ಈ ಯಾವುದ್ರಲ್ಲಿ ಮಾಡಿದ್ರೂ ಫೇಲ್ಯೂರ್, ಮತ್ತು ಯಾವ ಒಂದು ಕೆಲಸ ಮಾಡಿದ್ರೂ ಕೂಡ ಅದು ಅಡೆತಡೆಗಳಾಗ್ತಾ ಇರುತ್ತೆ, ಮತ್ತು ಪೋಸ್ಟ್ಪೋನ್ ಆಗಿಬಿಡುತ್ತೆ, ಮತ್ತು ಕೆಲಸ ಸರಿಯಾಗಿ ಆಗೋದಿಲ್ಲ. ಮತ್ತು ಏನೊಂದು ಮನೇಲಿ ಶುಭ ಕಾರ್ಯ ಆಗಲ್ಲ. ಮಕ್ಕಳಿಗೆ 30-32 ವರ್ಷ ಆದರೂ ಕೂಡ ಹುಡುಕ್ತಾ ಇರ್ತಾರೆ, ಹೆಣ್ಣು ಹುಡುಕ್ತಾರೆ ಬರ್ತಾರೆ, ಮತ್ತು ಎಣ್ಣೆ ಸೆಟ್ ಆಗಲ್ಲ, ಅಕಸ್ಮಾತ್ ಅವರೇ ಬೇಡ ಅಂತಾರೆ. ಈ ಥರ ಇತ್ತು ಅಂತಂದ್ರೆ ಗುರುಬಲ ಕಡಿಮೆ ಆಗಿರುತ್ತೆ ಅಲ್ಲ. ಗುರುಬಲ, ಈ ಗುರುಬಲ ಬರಬೇಕು. ಗುರುಬಲ ಇತ್ತು ಅಂತಂದರೆ ನೋಡಿ, ನಾನು ಈ ಒಂದು ಸಣ್ಣ ತಂತ್ರವನ್ನು ಹೇಳಿದೆ. ಈ ಒಂದು ಸಣ್ಣ ತಂತ್ರವನ್ನು ಹೇಳಿದಕ್ಕೆ ಮಗನಿಗೆ 34 ವರ್ಷ ಆಗಿತ್ತು. ಸುಮಾರು ಒಂದು 20-30 ಹೆಣ್ಣುಗಳನ್ನು ನೋಡಿದ್ರು, ಎಲ್ಲ ರಿಜೆಕ್ಟ್ ಮಾಡಿದರು. ಆದರೆ ತಲೆಯಲ್ಲಿ ಕೂದಲಿರಲಿಲ್ಲ, ಅಂದರೆ ಬಾಲ್ಡ್ ಅಂತಂದರೆ 33 ವರ್ಷ ಚಿಕ್ಕ ಹುಡುಗನಿಗೆ ಸಲ ಕೂದಲು ಕಡಿಮೆ. ಅದಕ್ಕೋಸ್ಕರ ಫೋಟೋ ನೋಡ್ತಿದ್ದಂಗೆ ರಿಜೆಕ್ಟ್ ಮಾಡಿಬಿಡ್ತಾರೆ. ನಂಗೆ ಇದು ಹುಡುಗ ಬೇಡ, ಹುಡುಗ ಒಳ್ಳೆಯವನು, ಸಂಸ್ಕಾರವಂತ, ಒಳ್ಳೆ ಇಂಜಿನಿಯರು, ಕಡಿಮೆ ಅಂದರೆ 80,000 1 ಲಕ್ಷ ಸಂಬಳ ತಗೋತಾನೆ, ಮತ್ತು ತಂದೆ ತಾಯಿಗಳು ತುಂಬ ಒಳ್ಳೆಯ ವ್ಯಕ್ತಿಗಳು, ಸ್ವಂತ ಮನೆ ಇದೆ, ಎಲ್ಲ ಇದೆ. ಬಟ್ ನೋಡಿದ ತಕ್ಷಣ ಸುಮಾರು ನಾವು ಬರೋದ ಅಂತಂದರೆ ಬೇಡ ನಾವು ಹೇಳ್ತೀವಿ ಯಾವಾಗ ಬರೋರಂತೆ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡ್ಬಿಡು ಅಂತಂದರೆ ರಿಜೆಕ್ಟ್ ಮಾಡೋ ಅಂಥವ್ರು. ಯಾಕಂತಂದರೆ ಹುಡುಗನ ತಲೆಯಲ್ಲಿ ಕೂದಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಹೆಣ್ಮಕ್ಳಿಗೊಂದು ಆಸೆ ಇರುತ್ತೆ, ಬಟ್ ನಿಜವಾದ ಪ್ರೀತಿ ಮುಖ್ಯ. ಹುಡುಗರು ತಲೆ ಕೂದಲಿದೆಯೋ, ಆಮೇಲೆ ಮದುವೆ ಆದಮೇಲೆ ಕೂದಲಿದ್ರೆ ಏನು ಮಾಡ್ತಾರೆ ಅಲ್ವಾ. ಹಾಗಾಗಿ ಪಾಪ ಹುಡುಗನಿಗೆ 33-34 ವರ್ಷ ಆಯಿತು. 28 ವರ್ಷದಿಂದನೂ ಹುಡುಗ 24 ವರ್ಷದಿಂದನೂ ಕೂಡ ಹುಡುಗನಿಗೆ ಹುಡುಗಿ ಹುಡುಕ್ತಾನೆ ಇದೆ ಯಾವುದು ಕೂಡ ಸೆಟ್ ಆಗಿಲ್ಲ. ಅಂದರೆ ಬೇಡ 20 ನೇರವಾಗಿ ಮಾಡ್ತಾರಂತೆ. ಅವ್ರಿವ್ರು ಕೇಳಿಸೋ 100 ಅದು ಲೆಕ್ಕನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡಿ ತುಂಬ ಬೇಜಾರಾಗ್ಬಿಟ್ಟಿತ್ತು ಹುಡುಗನಿಗೆ. 33 ಆಯಿತು, 34 ಆಯಿತು, ಹೇಳ್ಕೊಳ್ಳೋ ಮಟ್ಟಿಗೆ 33, ಅದು ಇನ್ನೂ 2 ವರ್ಷ ಜಾಸ್ತಿ ಆಗಿದೆ ಊರುಗಳೇ. ನಿಮ್ಮ ಹತ್ರ ಮಾತ್ರ ಹೇಳ್ತಾ ಇರೋದು. ಇದೆಲ್ಲ ಸ್ಕೂಲ್ಗೇನೋ ಇದು ಮಾಡೋದಕ್ಕೋಸ್ಕರ ಅಂದ್ಬಿಟ್ಟು ನಾವು ಸ್ವಲ್ಪ ಕಡಿಮೆ ಕೊಟ್ಟಿದ್ವಿ. ನಾವು ಸ್ಟಾರ್ಟಿಂಗು ನಾವು ಹಳ್ಳಿಲಿದ್ವಿ, ಏನೇನೋ ಕತೆ ಹೇಳಿದ್ರು, ಆಯಿತು ಅಂದರೆ ಹುಡುಗ 35 ವರ್ಷ, 35-36 ವರ್ಷ, ಬಟ್ 32 ವರ್ಷ ಅಂತ 33 ವರ್ಷ ಅಂತ ತೋರಿಸಿದ್ದಾರೆ. ಆಧಾರ್ ಕಾರ್ಡು ಇದರಲ್ಲೆಲ್ಲ ಹಂಗೆ ಬಂದ್ಬಿಟ್ಟಿದೆ. ಓಕೆ ಸರಿ. ಅವರು ಬಂದು ತುಂಬ ಕಣ್ಣಲ್ಲಿ ನೀರು ಹಾಕ್ಕೊಂಡು ತಾಯಿ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಏನು ಹೇಳಿದೆ, ಯಾವ ತಂತ್ರವನ್ನು ಹೇಳಿದೆ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ನಿಮ್ಗೆ ಗೊತ್ತಿರುವಂಥದ್ದೇ. ಬಟ್ ಇದು ಮದುವೆ ಮಾಡುವಂಥ ಒಂದು ವಿಚಾರಕ್ಕಲ್ಲ, ಎಲ್ಲದರಲ್ಲೂ ಕೂಡ ಗುರುಬಲ ಬಂದೇ ಬರುತ್ತೆ. ಈ ಕೆಲಸ ಕಾರ್ಯ ಈ ಒಂದು ವಸ್ತುವನ್ನು ಧರಿಸ್ಕೊಂಡು ನೀವು ಮಾಡಿ ನಿಮ್ಮ ಕೆಲಸ ಸಕ್ಸಸ್ ಆಗಿಲ್ಲ ಅಂತಂದರೆ ಯಾವ ಒಂದು ಆ ವಸ್ತು ಅಂತಂದರೆ ಅದೇ ತುಳಸಿ ಮಾಲೆ. ಗೊತ್ತಲ್ಲ, ಈ ತುಳಸಿ ಮಾಲೆ ಇದೆಯಲ್ಲ ವೆರಿ ಬ್ಯೂಟಿಫುಲ್. ಇದನ್ನು ನೀವು ಹಾಕೋತು ಅಂತಂದರೆ 21 ಡೇಸ್ ನೀವು ಹಾಕ್ಕೊಳ್ಳಿ. ಗುರುಬಲ ಬರಲಿಲ್ಲ ಅಂತಂದರೆ ಅಂದರೆ ನೀವು ಮಾಡೋಂಥ ಕೆಲಸಗಳಿಗೆಲ್ಲ ಸಕ್ಸಸ್ ಆಗುತ್ತೆ. ಗುರುಗಳೇ, ನಾವು ನಾನ್ ವೆಜ್ ತಿಂತೀವಿ, ತುಳಸಿ ಮಾಲೆ ಇದೆಲ್ಲ ಮಠದಲ್ಲಿ, ರಾಯರ ಮಠದಲ್ಲಿ ಮತ್ತು ಇವರು ಇದು ಅಂಥವ್ರು ಹಾಕೊಳ್ಳೋದು. ನೀವು ನಾನ್ ವೆಜ್ ತಿನ್ನೋಕ್ಕೂ ತುಳಸಿ ಮಾಲೆ ಹಾಕೊಳ್ಳೋದಕ್ಕೂ ಸಂಬಂಧ ಇಲ್ಲ ತಿಳ್ಕೊಳ್ಳಿ. ಭಾಳಷ್ಟು ಜನ ಕೇಳ್ಕಡೆ ಗುರುಗಳೇ ರುದ್ರಾಕ್ಷಿ ನಾನ್ ವೆಜ್ ರುದ್ರಾಕ್ಷಿ ಹಾಕಿ ಒಳ್ಳೇದ ಅಂತ ಹೇಳ್ತೀವಿ. ರುದ್ರಾಕ್ಷಿ ಹಾಕ್ತು ಅಂತಂದರೆ ನಾನ್ ವೆಜ್ ತಿಂತೀವಲ್ಲ ಅಂದರೆ ನಾನೇ ಹೇಳೋಂಥದ್ದು ಏನು ಅಂತಂದರೆ ಈಶ್ವರ ಸ್ಮಶಾನವಾಸಿ ಅಂತ ಹೇಳ್ತಾರೆ. ಗೊತ್ತಲ್ಲ, ಈ ಅಘೋರಿಗಳು ರುದ್ರಾಕ್ಷಿ ಹಾಕ್ತಾರೆ. ಅವರು ಹೆಣವನ್ನೇ ಭಕ್ಷಣೆ ಮಾಡುವಂತಹ ಒಂದು ಪದ್ಧತಿ ಇರುತ್ತೆ. ಅವರೆಲ್ಲ ರುದ್ರಾಕ್ಷಿ ಮಾಲೆ ಹಾಕ್ತಾರೆ. ನೀವೇನಕ್ಕೆ ಹಾಕಬಾರ್ದು? ನೀವು ತಿನ್ನುವಂಥ ಆಹಾರ ಪದ್ಧತಿಗೂ ನೀವು ಧರಿಸಿಕೊಳ್ಳುವಂತಹ ಯಾವುದೇ ಮಾಲೆಗಳಿಗೂ ಕೂಡ ಸಂಬಂಧ ಇಲ್ಲ. ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ ಕೇಳಿ. ಈ ನವರತ್ನ ಮಾಲೆಯನ್ನು ನಾನ್ ವೆಜ್ ತಿನ್ನೋರು ಹಾಕಬಾರ್ದು ಅಂತ. ಅಂದರೆ ನವರತ್ನ ಮಾಲೆ ಅಂತಂದರೆ ಯಾರಿಗೆ ಹಾಕೊಳ್ಳೋದಕ್ಕೆ ಹೇಳ್ತೀವಿ? ನವರತ್ನ ಅಂದರೆ ತುಂಬ ಕಷ್ಟದಲ್ಲಿತ್ತು ಅಂತಂದರೆ, ನಮ್ಮ ದೇಹದಲ್ಲಿ 7 ಚಕ್ರಗಳು ಇಂಬ್ಯಾಲೆನ್ಸ್ ಆಗಿತ್ತು ಅಂತಂದರೆ ಅದನ್ನು ಹಾಕೊಳ್ಳೋಕೆ ಹೇಳ್ತೀವಿ. ಈವನ್ನು ಯಾರಿಗೇ ಆಗಲಿ ತುಂಬ ಕಷ್ಟ ಇತ್ತು ಅಂದರೆ ನಾವು ಹೇಳೋಂಥ ನಾನ್ ವೆಜ್ ಬಿಟ್ಬಿಡಿ ಅಂತ. ಯಾಕಂದ್ರೆ ಮೊದಲೇ ಕರ್ಮ ಇದೆ. ಈ ಮತ್ತೆ ಸತ್ತ ಪ್ರಾಣಿಗಳನ್ನು ಅದನ್ನು ತಿಂತು ಅಂತಂದಾಗ ಅದ್ರ ಕರ್ಮಗಳು ನೀವು ತಿಂದು ನಿಮಗೆ ಬಂದೇ ಬರುತ್ತೆ. ಆದರೆ ನೀವು ಹಂಗೆ ಇದನ್ನೆಲ್ಲ ಜೀವಂತವಾಗಿರ್ತಾವಲ್ಲ, ಅದನ್ನು ನಾವು ಸೊಪ್ಪು ಜೀವಂತವಾಗಿರುತ್ತೆ, ಬದನೆಕಾಯಿ ಇದು ಅದು ಕರ್ಮ ಮಾಡಿರಲ್ಲ, ಕೆಟ್ಟದ್ದು ಮಾಡಿರಲ್ಲ, ಇನ್ನೊಬ್ಬನ ಅಯ್ಯೋ ಅನಿಸಿರಲ್ಲ. ಅದು ಯಾವುದು ತರಕಾರಿಗಳು ಗೊತ್ತಲ್ಲ. ಇವು ಯಾವುದೊಂದು ಕೋಳಿನೇ ನೀವು ತಿಂತೀರ, ಕೋಳಿ ಒಂದು ಹುಳನ ತಿನ್ನುತ್ತೆ ಅದು. ಆ ಹುಳ ಅಯ್ಯೋ ಅಂದಿರುತ್ತೆ ಅದು ತಿಂದಾಗ.
ಪ್ರಶ್ನೆ ಕಾಮನ್ ಅಲ್ವಾ. ಒಂದು ಕರ್ಮಗಳನ್ನು ಮಾಡಿರ್ತಾರೆ. ಹಂಗೆ ಮೇಕೆ ತಿನ್ನ ಅದನ್ನು ನೀವು ಪ್ರಶ್ನೆ ಕೇಳೋಕೆ ಅದು ಏನಂತಂದ್ರೆ ನೀವು ಸ್ವತಃ ಅಯ್ಯೋ ಅನ್ಸಿರ್ತಿರಲ್ಲ ಮೇಕೆನ, ನಿಮ್ಗೆ ಮೇಕೆ ಕರ್ಮ ಬರಲ್ಲ ಅದ್ಯಾಕೆ ಸಾಯುತ್ತೆ ಅಂತ ನೀವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಹೋಗ್ಬೇಡಿ. ಅದಕ್ಕೆಲ್ಲ ಹೇಳಬೇಕು ಅಂತಂದರೆ ಮಿನಿಮಮ್ 1 hour ಆಗುತ್ತೆ. 1 hour ಟೈಮ್ ಇಲ್ಲ ಗೊತ್ತಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ನೀವು ಯಾರೇ ತುಂಬ ಕಷ್ಟದಲ್ಲಿತ್ತು ಅಂತಂದರೆ ಅವ್ರು ನಾನ್ ವೆಜ್ನೇ ಬಿಟ್ಬಿಡಿ ಸ್ವಲ್ಪ ದಿನ. ನಾವು ಪರ್ಮನೆಂಟಾಗಿ ಬಿಟ್ಟರೆ ಒಳ್ಳೆಯದು. ಇಲ್ಲ ಗುರುಗಳೇ ಇವಾಗ ಹುಷಾರಿಲ್ಲದಾಗ ಏನು ಅಂತ ಹೇಳ್ತಾರೆ ಡಾಕ್ಟ್ರು, ನೋಡಪ್ಪ ನೀವು ಮಸಾಲೆ ದೋಸೆ ಏನು ತಿನ್ನೋಕೆ ಹೋಗ್ಬೇಡ. ಹುಷಾರಿಲ್ಲದಾಗ ಮಸಾಲೆ ದೋಸೆ ತಿಂದರೆ ಏನಾಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ, ಜೀರ್ಣ ಆಗಲ್ಲ, ಇನ್ನೂ ಹೆವಿ ಆಗುತ್ತೆ, ಜಿಡ್ಡಾಗುತ್ತೆ, ಏನೋ ಒಂದು ಆಗುತ್ತೆ. ಆದರೆ ಹುಷಾರಾದ್ಮೇಲೆ ನೀವು ತಿಂದರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ, ತಿನ್ಬೋದು. ಹಾಗಾಗಿ ತುಂಬ ಕಷ್ಟದಲ್ಲಿದ್ದಾಗ ನವರತ್ನ ಮಾಲೆಯನ್ನು ಧರಿಸ್ಕೊಳ್ಳೋಕೆ ಹೇಳ್ತೀವಿ. ಆವಾಗ ಆಹಾರ ಪದ್ಧತಿಯಲ್ಲೂ ಕೂಡ ಕಟ್ಟುನಿಟ್ಟಾಗಿ ಮೊದಲೇ ಕರ್ಮ ಇನ್ನಷ್ಟು ಕರ್ಮಗಳು ತಗೊಂಡು ಯಾಕೆ ಓದಾಡ್ತೀರಾ ಅಂತ ಅನ್ನೋದಕ್ಕೋಸ್ಕರ ಹೇಳ್ತೀವಿ ಹೊರತು ನವರತ್ನ ಮಾಲೆಯನ್ನು ಹಾಕಿಕೊಂಡವರು ನಾನ್ ವೆಜ್ ತಿನ್ನಬಾರ್ದು ಅಂತ ಏನು ಇಲ್ಲ ಗೊತ್ತಲ್ಲ. ಕೆಲವೊಂಥರ ಇವಾಗ ಮಾತ್ರೆ ಕೊಡ್ತಾರೆ, ಮಾತ್ರೆ ತಿಂದಾಗ ಬದನೆಕಾಯಿ ತಿನ್ನಬಾರ್ದು, ಆಯುರ್ವೇದದಲ್ಲಿ ಹೇಳ್ತಾರೆ. ಇಂಥ ಮಾತ್ರೆ ಮೆಡಿಸನ್ ತೊಗೋತು ಅಂತಂದರೆ ಸೋರೆಕಾಯಿ ತಿನ್ನಬಾರ್ದು, ಹೀರೆಕಾಯಿ ತಿನ್ನಬಾರ್ದು, ಏನೊಂದು ಪದ್ಧತಿ ಇರ್ತಲ್ಲ ಆ ಥರ. ಹಂಗನ್ಬಿಟ್ಟು ತಿಂದೇಬಾರ್ದು ಅಂತ ಏನಲ್ಲ. ಮಾತ್ರೆ ನಿಲ್ಲಿಸಿದ್ಮೇಲೆ ವ್ರತ ಆಚರಣೆ ಮಾಡಿದ್ಮೇಲೆ ಈ ನವರತ್ನ ಮಾಲೆಯನ್ನು ತೆಗೆದು ಬೇಕಾದ್ರೆ ತಿನ್ನ ಆಮೇಲೆ ಮತ್ತೆ ಹಾಕೋಬೋದಾ, ಎಲ್ಲ ತುಂಬ ಇದಾವೆ. ಅದು ಹೇಳಬೇಕು ಅಂದರೆ ಮಾಲೆಗಳ ಬಗ್ಗೆನೇ ನಾನು ದಿನಗಟ್ಟಲೆ ಮಾತಾಡ್ತೀನಿ ಅಂತಲ್ಲ. ಹಾಗಾಗಿ ಅದ್ರ ಬಗ್ಗೆ ಸೈಡ್ಗೆ ಇರೋಣ. ನೀವು ಧರಿಸಿಕೊಳ್ಳುವಂಥ ಮಾಲೆಗೂ ಮತ್ತು ನೀವು ತಿನ್ನೋಂಥ ಆಹಾರ ಪದ್ಧತಿಗೂ ಸಂಬಂಧ ಇಲ್ಲ. ಹಾಗಾಗಿ ಗುರುಬಲ ಬರಬೇಕು ಅಂದರೆ ನೀವು ಈ ಒಂದು ತುಳಸಿ ಮಾಲೆಯನ್ನು ಧರಿಸ್ಕೊಳ್ಳಿ. ಇನ್ನೊಂದೇನಂತಂದರೆ ಪ್ರತಿ ಗುರುವಾರ ನೀವು ದಿನ ಧರಿಸೋಕ್ಕಾಗಿಲ್ಲ ಗುರುಗಳೇ ಅಂತಂದರೆ ಪ್ರತಿ ಗುರುವಾರನಾರು ಧರಿಸಿಕೊಳ್ಳಿ. ಒಂದು ದಿನ ಮತ್ತು ಬೆಳಗ್ಗೆ ಗುರುವಾರ ಧರಿಸ್ತು ಅಂತ ನಾಳೆ ಬೆಳಗ್ಗೆ ಎದೋಳವರೆಗೆ ಮಲ್ಕೊಂಡೇ ಹಾಕೊಳ್ಳಿ ಅಂತ ಹಾಕೊಂಡು ಮಲ್ಕೋಬೋದು. ಬೆಳಗ್ಗೆ ಗುರುವಾರ ಎತ್ತಿ ಇಡ್ಬೋದು. ಹಾಗಾಗಿ ಇದನ್ನು ಹಾಕೊಳ್ಳೋದ್ರಿಂದ ಗುರುಬಲ ಬರುತ್ತೆ. ನಿಮಗೆಲ್ಲ ಕೆಲಸ ಕಾರ್ಯಗಳು ಕೂಡ ಚೆನ್ನಾಗಾಗುತ್ತೆ. ಗುರುಬಲ ಬಂತು ಅಂದರೆ ಎಲ್ಲ ಥರದ್ದು ಸಮಸ್ಯೆಗಳು ಕೂಡ ನಿವಾರಣೆ ಆಗಿಬಿಡುತ್ತೆ. ಹಾಗಾಗಿ ಈ ತುಳಸಿ ಮಾಲೆಯನ್ನು ಧರಿಸೋದ್ರಿಂದ ತುಂಬ ಸಿಂಪಲ್ಲು, ತುಂಬ ಕಡಿಮೆ ರೇಟ್ ಇರುತ್ತೆ. ಇದು ಗೊತ್ತಲ್ಲ, ತುಂಬ ಅಂದಾಗ ಚೀಪ್ ಆ್ಯಂಡ್ ಬೆಸ್ಟ್. ಇದನ್ನು ಹಾಕ್ಕೊಡಿ. ನಾನ್ ವೆಜ್ಗೂ ಇದಕ್ಕೂ ಸಂಬಂಧ ಇಲ್ಲ. 1-10 ಸರಿ ಹೇಳ್ತೀನಿ. ಇದನ್ನು ಕೇಳಿ ಮತ್ತೆ ಕಮೆಂಟ್ ಮಾಡಿ, ಗುರುಗಳೇ ನಾವು ಮೀನು ತಿಂತೀವಿ ಪರವಾಗಿಲ್ವ ಹಾಕೋಬೋದಾ ಅಂತ. ನೀವು ಮೀನಾರು ನೀವು ತಿನ್ನೋಂಥ ಆಹಾರ ಪದ್ಧತಿಗೂ ಇದಕ್ಕೂ ಸಂಬಂಧ ಇಲ್ಲ. ಧರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಬಟ್ ಕೆಲವೊಂದಾರು ಜನ ತಿನ್ನಬಾರ್ದು, ಇದು ಮಾಡಬಾರ್ದು, ಅಪವಿತ್ರ ಆಗಿಬಿಡುತ್ತೆ. ಅವೆಲ್ಲ ಏನೂ ಇಲ್ಲ. 100% ನೀವು ಇದನ್ನು ಧರಿಸ್ಕೊಳ್ಳೋದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ ಹೊರತು ನಿಮ್ಮ ಆಹಾರ ಪದ್ಧತಿ ಚೇಂಜ್ ಆದ ತಕ್ಷಣ ಇದು ಕೆಟ್ಟದ್ದು ಏನು ಮಾಡೋದಿಲ್ಲ ಅಂತಲ್ಲ. ಕೆಲವೊಂದಾರು ಜನ ಇದ್ರ ಮೇಲೆ ಗೌರವ ಕೊಟ್ಟಿದ್ದು ಜಪ ಮಾಡಿರ್ತಾರೆ. ಇದನ್ನು ಹಾಕಿದಾಗ ನಾವು ಭೋಗಿಸುವುದು ತಪ್ಪಲ್ಲ ಅನ್ನೋ ಒಂದು ಉದ್ದೇಶಕ್ಕೂ ಭಕ್ತಿಯಿಂದ ಎತ್ತಿಡ್ತಾರೆ ಹೊರತು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತಲ್ಲ. ಇದು ಗುರುಬಲ ಬರುತ್ತೆ. ನಿಮ್ಮಲ್ಲಿಂಥ ಚಕ್ರ ಬ್ಯಾಲೆನ್ಸ್ ಆಗಿ ನಿಮಗೆ ತುಂಬ ಚೆನ್ನಾಗುತ್ತೆ ಮಾಡ್ಕೊಳ್ಳಿ. ಇದು ವಿಶೇಷವಾದ ತಂತ್ರದ ವಿಚಾರ. ಇನ್ನು ಗುರುಗಳೇ, ಹಣಕಾಸಿನ ಸಮಸ್ಯೆಗೇನು ನೀವು ಅಷ್ಟಲಕ್ಷ್ಮಿ ಯಂತ್ರ ನೀವು ಕೊಡ್ತೀರ, ನಾನು ತಗೋದು ಅದು ಪರಿಹಾರ ಆಗಿಬಿಡುತ್ತೆ. ಆದರೆ ಜೀವನದ ಸಮಸ್ಯೆಗೆ ಏನು ಮಾಡೋದು ಗುರುಗಳೇ ಅಂತ ಕೇಳ್ತಾರೆ. ಜೀವನದ ಸಮಸ್ಯೆಗೆ ನಾನು ಅತ್ಯದ್ಭುತವಾದಂಥ ಒಂದು ಕ್ಲಾಸ್ ಮಾಡ್ತೀನಿ. ತುಂಬ ಶಿಬಿರ, ಅತ್ಯದ್ಭುತವಾದಂಥ ಒಂದು ಶಿಬಿರ, ಯಂತ್ರ ಮಂತ್ರ ಮತ್ತು ತಂತ್ರ ಶಿಬಿರ. ಇದನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಮಾಡ್ಬೋದು, ಧನವಶೀಕರಣ ಮಾಡ್ಬೋದು. ವಶೀಕರಣ ಅಂತಂದರೆ ಬರೀ ಕೆಟ್ಟದ ಹುಡುಗಿದಲ್ಲ ವಶೀಕರಣ. ಒಬ್ಬ ಹಾಡು ಹೇಳಿ ಲಕ್ಷಾಂತರ ಜನನ ವಶೀಕರಣ ಮಾಡ್ತಾನೆ. ಒಬ್ಬ ಆ್ಯಕ್ಟಿಂಗ್ ಮಾಡಿ ಲಕ್ಷಾಂತರ ಜನನ ವಶೀಕರಣ ಮಾಡ್ತಾನೆ. ಅದರ ತನ್ನ ಟ್ಯಾಲೆಂಟನ್ನು ತೋರಿಸಿ ಲಕ್ಷಾಂತರ ಜನನ ವಶೀಕರಣ ಮಾಡ್ತಾನೆ. ಹಾಗಾಗಿ ವಶೀಕರಣ ಅಂತಂದರೆ ಕೆಟ್ಟದ್ದು ಮಾತ್ರ ಅಲ್ಲ, ತನ್ನ ಒಂದು ಟ್ಯಾಲೆಂಟಿಂದ ಜನಗಳನ್ನು ವಶೀಕರಣ ಆ ಟ್ಯಾಲೆಂಟಿಗೆ ಬರುವಂಥ ಶಕ್ತಿ ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಯಂತ್ರ ಮಂತ್ರ ತಂತ್ರದ ಒಂದು ಶಿಬಿರದಲ್ಲಿ. ಅತ್ಯದ್ಭುತವಾದಂಥ ಒಂದು ಶಿಬಿರ ಗೊತ್ತಲ್ಲ. ನಾನು ಇದು ದೊಡ್ಡದಾಗಿ ಪಬ್ಲಿಸಿಟಿ ಮಾಡಿದ್ರೆ 100 ಜನ ಬರ್ತಾರೆ. ಬೇಡ, ನಂಗೆ ಕಡಿಮೆ ಜನ ಬರಲಿ ಸಾಕು ಗೊತ್ತಲ್ಲ. ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಗೊತ್ತಲ್ಲ. ಕೆಲವೊಂದರ ವಿದ್ಯೆಗಳು ಅದ್ಭುತವಾಗಿ, ಯಾಕಂದರೆ ಭಕ್ತಿಯಿಂದ ಬಂದು ಗುರುಗಳ ಮೇಲೆ ಒಂದು ಭಕ್ತಿ, ಗುರುಗಳ ಮೇಲೆ ಒಂದು ನಂಬಿಕೆ ವಿಶ್ವಾಸ ಇತ್ತು ಅಂತಂದ್ರೆ ಮಾತ್ರ ಕಲ್ತ್ಕೋಬೇಕು ಅನ್ನೋದು ನನ್ನ ಆಶಯ ಗೊತ್ತಲ್ಲ. ಏನೋ ಹೇಳ್ಕೊಟ್ಬಿಡ್ತಾರೆ ಏನೋ ಒಂದು, ಖಂಡಿತವಾಗ್ಲೂ ಕೂಡ ನೀವು ಬೇರೆಯವ್ರಿಗೆ ಹೇಳಿಬಿಡಿ, ನೀವು ಮಾತ್ರ ಕಲ್ತ್ಕೊಂಡೋಗಿ. ನಾನು ಹೇಳ್ತೀನಿ ಯಾಕೆ ಅಂತಂದರೆ ನೀವು ಚೆನ್ನಾಗಾಗಿ ಗೊತ್ತಲ್ಲ. ಬೇರೆಯವ್ರನ್ನ ಹೇಳ್ಕೊಟ್ಬಿಡ್ತು ಅಂತಂದರೆ ಈ ವಿದ್ಯೆನ ಅವ್ರು ಚೆನ್ನಾಗಿ ನನ್ನ ಸ್ವಾರ್ಥಕ್ಕೋಸ್ಕರ ಹೇಳ್ತಾರೆ. ಕರ್ಕೊಂಡು ಬನ್ನಿ, ಒಳ್ಳೆ ವ್ಯಕ್ತಿಗಳಿದ್ದರೆ ಖಂಡಿತ ಕರ್ಕೊಂಡು ಬನ್ನಿ, ನಿಮಗೆ ಬೇಕಾದವರು, ನಿಮ್ಗೆ ಸಪೋರ್ಟ್ ಮಾಡೋವಂಥವ್ರು ಗೊತ್ತಲ್ಲ. ಆದರೆ ನೀವು ಮಾತ್ರ ಬಂದು ಕಲ್ತ್ಕೊಂಡೋಗಿ ಚೆನ್ನಾಗಾಗಿ. ಯಾಕಂದರೆ ನೀವು ನಮ್ಮ ವಿದ್ಯಾರ್ಥಿಗಳು,
ತುಂಬ ಖುಷಿ ಆಯಿತು ಗುರುಗಳೇ. ಎಷ್ಟು ಚೆನ್ನಾಗಿ ಕಮೆಂಟ್ಗಳಾಗ್ತಾರೆ ಅಂತ ತನುಶ್ರೀ ಅಂತ ಅಂದ್ಬಿಟ್ಟು ಅದ್ಭುತವಾಗಿ ಕಮೆಂಟ್ ಆಗ್ತಾರೆ. ಗುರುಗಳೇ ನಂಗೆ ಚೆನ್ನಾಗಾಯಿತು, ನೀವು ಹೇಳೋ ತಂತ್ರ ಸೂಪರು ಅಂತ. ಮತ್ತು ರಮ್ಯಾ ಅಂತ ಅವರು ಕೂಡ ತುಂಬ ಚೆನ್ನಾಗಿ ಕಮೆಂಟನ್ನು ಯಾವಾಗಲೂ ಕೂಡ ಮಾಡ್ತಾ ಇರ್ತಾರೆ. ಗುರುಗಳೇ ನಂಗೆ ಅದಾಯಿತು, ಇದು ಒಳ್ಳೆಯದಾಯಿತು, ಇದಾಯಿತು, ನಂಗೆ ಸಕ್ಸಸ್ ಆಯಿತು, ಬೇರೆಯವ್ರುಗಳೇ ಅವ್ರಿಗೂ ಒಳ್ಳೆಯದಾಯಿತು, ಖುಷಿಯಾಗುತ್ತೆ, ಸಾಕು. ಆ ಒಂದು ತೃಪ್ತಿ ನನಗೆ ಸಾಕು. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರದ ಶಿಬಿರವನ್ನು ಕಲ್ತ್ಕೊಳ್ಳಿ. ಜನವಶೀಕರಣ ಧನವಶೀಕರಣ ಆಗುತ್ತೆ. ಯಾವ್ಯಾವ ಸಮಸ್ಯೆಗೆ ನಿವಾರಣೆ ಆಗ್ತಾ ಬಂತು, ಗಂಡ ಹೆಂಡತಿ ಜಗಳ ನಿವಾರಣೆ ಆಗ್ತಾ ಬಂದ್ಬಿಡುತ್ತೆ. ಮತ್ತು ಕೋರ್ಟ್ ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ. ಮತ್ತು ಹಣಕಾಸಿನ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ. ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊ ಅದು ಸರಿ ಹೋಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಮಾತಿನಲ್ಲಿ ಒಂದು ಹಿಡಿತ ಅನ್ನೋದು ಬರುತ್ತೆ, ಶಕ್ತಿ ಬರುತ್ತೆ. ನಿಮ್ಮ ಮಾತನ್ನು ಎಲ್ಲ ಕೇಳ್ತಾರೆ, ಜ್ಞಾನ ವೃದ್ಧಿ ಆಗುತ್ತೆ, ಬುದ್ಧಿ ಬರುತ್ತೆ, ಶಕ್ತಿ ಬರುತ್ತೆ, ಆರೋಗ್ಯ ಬರುತ್ತೆ. ಮುದ್ರೆಗಳನ್ನು ಹೇಳ್ಕೊಡ್ತೀನಿ, ಅತ್ಯದ್ಭುತವಾದಂಥ ಮುದ್ರೆಗಳು ಹೇಳ್ಕೊಡ್ತೀನಿ. ಆದರೆ ನೀವು ಸಿಂಪಲ್ಲಾಗಿ ಆ ಮುದ್ರೆ ಮಾಡ್ಕೊಂಡ್ರೆ ಸಾಕು, ಲೈಫ್ ಲಾಂಗ್ ನಿಮ್ಗೆ ಯಾವ ಕಾಯಿಲೆನೂ ಕೂಡ ಬರೋದಿಲ್ಲ. ಅಂತ ಅತ್ಯದ್ಭುತವಾದಂಥ ಮುದ್ರೆಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಗೊತ್ತಲ್ಲ. ತುಂಬ ಸರಳವಾಗಿದೆ, ತುಂಬ ಎಫೆಕ್ಟಿವ್ ಆಗಿದೆ. ಜೀವನದಲ್ಲಿ ಆ ಕೆಲವೇ ಮುದ್ರೆಗಳನ್ನು ಮಾಡಿದ್ರೆ ಸಾಕು, ಲೈಫ್ ಲಾಂಗ್ ನಿಮ್ಗೆ ಯಾವ ಇರೋ ಕಾಯಿಲೆನೂ ಹೊರಟೋಗ್ಬಿಡುತ್ತೆ, ಬೇರೆ ಯಾವ ಕಾಯಿಲೆನೂ ಕೂಡ ಬರೋದಿಲ್ಲ. ಅಂಥ ಒಂದು ಪವರ್ಫುಲ್ ಆಗಿರುವಂಥ ಮುದ್ರೆ, ಸೀಕ್ರೆಟ್ ಆಗಿರುವಂಥ ಮುದ್ರೆ, ಅತ್ಯದ್ಭುತವಾದಂಥ ಮುದ್ರೆನ ಹೇಳ್ಕೊಡ್ತೀನಿ. ಮತ್ತು ಕಿವಿಯಲ್ಲಿ ಬೀಜಾಕ್ಷರಿ ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಒಂದು ಬೀಜಾಕ್ಷರಿ ಮಂತ್ರ ಇಟ್ಕ ಪ್ರಪಂಚವನ್ನು ಆಳ್ಬೋದು ನೀವು, ಅದಲ್ಲ ಅದನ್ನು ನೀವು ಮಾಡ್ಕೊಳ್ಳಿ. ಅಂತೆಲ್ಲ ಒಳ್ಳೆ ನೀವೆಲ್ಲ ಆಳಿಲ್ಲ ಪ್ರಪಂಚನ ಅಂತ ಕೇಳುವಾಗೆಲ್ಲ ಒಂದು ಬುದ್ಧಿವಂತರು. ನೋಡಿ, ನಾನು ಹೇಳೋಂಥದ್ದು ನಾವು ಆಧ್ಯಾತ್ಮದಲ್ಲಿರೋಂಥವ್ರು, ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊತೀನಿ. ತುಂಬ ಅತಿ ಆಸೆ ಇತ್ತು ಒಂದು ಎಲ್ಲ ಗುಡ್ಡೆ ಹಾಕೊಂಡು ಏನು ಮಾಡೋಣ, 1000 ಕೋಟಿ 2000 ಕೋಟಿ ತೊಗೊಂಡು ಏನು ಮಾಡೋಣ ಅಲ್ವಾ. ಆವಾಗಲೂ ಇಷ್ಟೇ ತಿನ್ನೋದಿಷ್ಟು ಅನ್ನ ಮಲ್ಕೊಳ್ಳೋದು ಒಂದು ಮೂಲೆಯಲ್ಲಿ. ಆವಾಗಲೂ ಏನು 2000 ಕೋಟಿ ದುಡ್ಡು ಅಂತಂದರೆ ಏನು ವಿಶೇಷವಾದಂಥ ಒಂದು ಸ್ವರ್ಗ ಏನು ಸಿಕ್ಬಿಡಲ್ಲ. ಅವನು ಮನುಷ್ಯ, ನೀವು ಕೋಟಿ ಕಾರ್ ತೊಗೊಳ್ಳಿ, 10 ಕೋಟಿ ಕಾರ್ ತೊಗೊಳ್ಳಿ, ಅದು ರೋಡ್ ಮೇಲೆ ಹೋಗೋದು ಅಲ್ಲ. 2 ಲಕ್ಷದ ಕಾರ್, ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳ್ಳಿ, ಅದು ರೋಡ್ ಮೇಲೆ ಹೋಗೋದು. ಸ್ಪೆಷಲ್ ಏನಿಲ್ಲ, ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ಅಷ್ಟೇ. ಇದು ಅದು ಬಿಟ್ಟರೆ ಸೊ ಆಧ್ಯಾತ್ಮದಲ್ಲಿ ನನ್ನ ವಿದ್ಯಾರ್ಥಿಗಳು ನೀವು ಮುಂದೆ ಬರಬೇಕು, ಗೊತ್ತಲ್ಲ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ದೇಹವನ್ನೇ ನಾನು ಯಂತ್ರ ಮಾಡ್ತೀನಿ, ನಿಮ್ಮ ಮಾತನ್ನೇ ಮಂತ್ರ ಮಾಡ್ತೀನಿ, ನೀವು ಮಾಡುವಂಥ ಎಲ್ಲ ಕೆಲಸವೂ ಕೂಡ ತಂತ್ರವನ್ನು ಆಗಬೇಕು, ಆ ರೀತಿ ಮಾಡಿಕೊಡ್ತೀನಿ. ತುಂಬ ಸರಳ, ಅತಿ ಸರಳವಾಗಿರುವಂಥದ್ದು ನಾನು ಹೇಳ್ಕೊಡ್ತೀನಿ. ನೀವು ಮಾಡಿ. ಮಾಟಮಂತ್ರ ವಾಮಾಚಾರ ಪ್ರಯೋಗ ಆಗಿದೆ ಅಂತ ಯಾವುದೇ ರೀತಿಯಂಥ ದೃಷ್ಟಿದೋಷಗಳಿತ್ತು ಅಂತಂದರೆ, ಯಾವುದೇ ಶತ್ರುವಾದಗಳಿದ್ರೂ ಕೂಡ ನಾನು ಹೇಳ್ಕೊಡೋ ಯಂತ್ರ ಮಂತ್ರ ತಂತ್ರದಿಂದನೇ ಅವನ ಸಂಪೂರ್ಣವಾಗಿ ಭಸ್ಮ ಮಾಡಿಬಿಡ್ಬೋದು, ನಾನು ದೂರ ಕಳಿಸ್ಬಿಡ್ಬೋದು, ಅವ್ರು ಇಲ್ಲೇ ಆದಂಗೆ ಮಾಡಿಬಿಡ್ಬೋದು ಅಲ್ಲ. ಆ ಥರ ಒಂದು ಮಾಡ್ಕೊಳ್ಬೋದು. ಮಾಡ್ಕೊಳ್ಳಿ, ಆ ಒಂದು ವಿದ್ಯೆಯನ್ನು ಕಲ್ತ್ಕೊಡಿ. ಶಿಬಿರವನ್ನು ಮಾಡ್ತಾಯಿದ್ದೀನಿ, ಮಿಸ್ ಮಾಡದೆ ಮಾಡಿ ಅಲ್ಲ. ಇದು ವಿಶೇಷವಾದಂಥ ಒಂದು ನಮ್ಮ ಒಂದು ಶಿಬಿರದ ಒಂದು ವಿಚಾರ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ